ಏನು ಸಮರ್ಥನೆ ಮಾಡ್ತಾ ಇಲ್ಲ, ಘೋಷಣೆ ಕೂಗಿಲ್ಲ ಅಂತ ಇರೋದು. ನಾವು ಒಬ್ಬ ಜವಾಬ್ದಾರಿ ಏನು ಸಂವಹನ ಅಧ್ಯಕ್ಷನಾಗಿ ನಾನು ಹೇಳಿದೆ, ಖಾಸಗಿಯಾಗಿ ನಾನು ಆಡಿಯೋವನ್ನು ನಾನು ಪರಿಶೀಲನೆ ಮಾಡಿಸಿದ್ದೀನಿ ಅಂತ. ಆ ಆಡಿಯೋದಲ್ಲಿ ಪದೇ ಪದೇ ನಾನು ಕೂಡ ಕೇಳಿದ್ದೀನಿ. ಏನು ಆಡಿಯೋ ಸ್ಪೆಷಲಿಸ್ಟ್ ಇದ್ದಾರೆ ಅವರು ಕೂಡ ಏನು ನಿಮ್ಗೆ ಗೊತ್ತಾಗ್ತದೆ, ಬ್ಯಾಕ್ಗ್ರೌಂಡ್ ಗಲಾಟೆಯನ್ನು ಕಮ್ಮಿ ಮಾಡಿ ವೋಕಲ್ಸ್ನ ಜಾಸ್ತಿ ಮಾಡಿ ಅವ್ರೇನೇನೋ ಅವರು ವೈಜ್ಞಾನಿಕವಾಗಿ ಮಾಡಿ ನಮ್ಗೆ ಹೇಳಿರೋದು. ಯಾರೂ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕರೆದಿಲ್ಲ. ಯಾರು ಕರೆದಿದ್ರೆ ಒಳಿಕಾಗ್ತಾರೆ ಪೊಲೀಸವರು, ಕಾನೂನು ರೀತಿ ತೆಗೆದುಕೊಳ್ತಾರೆ. ಇದಕ್ಕೆಲ್ಲ ಅವಕಾಶ ಇದು ರಾಜಕೀಯ ತಿರ್ಸ್ಲಿಕ್ಕೆ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಸೋತಿದ್ದೀವಿ ಅಂತೇಳಿ ಸುಮ್ಮನೆ ಏನೋ ತಿರ್ಸ್ತಾ ಇದ್ದಾರೆ. ವಿ ಹ್ಯಾವ್ ಆಸ್ಕ್ಡ್ ಟು ಇನ್ವೆಸ್ಟಿಗೇಟ್ ಮಾಡಕ್ಕೆ ಹೇಳಿದ್ದೀವಿ. ಇನ್ವೆಸ್ಟಿಗೇಟ್ ಮಾಡ್ತಾರೆ. ಇನ್ವೆಸ್ಟಿಗೇಟ್ ಮಾಡಿ ಯಾರು ತಪ್ಪಿಸ್ತಿದ್ದಾರೆ, ಯಾರು ಇದಕ್ಕೆ ಪ್ರಚೋದನೆ ಮಾಡ್ತಾ ಇದ್ದಾರೆ, ಇಲ್ಲದೆ ಹೋದ್ರು ಸುಳ್ಳು ಯಾವ ರೀತಿ ಕಟ್ತಾ ಇದ್ದಾರೆ, ಎಲ್ಲರ ಮೇಲೂ ಕಾನೂನು ರೀತಿ ಕ್ರಮ ಕೈಗೊಳ್ತದೆ. ಲಕ್ಷ್ಮೀ ಹೆಬ್ಬಾಳ್ಕರ್, ಈಗ ಕಾಂಗ್ರೆಸ್ ಹಾದಿ ಯಾವುದು? ಈಗ ಪಾಕಿಸ್ತಾನ ಪರ ಘೋಷಣೆ ಆಗಿದೆ, ಅದು ಸತ್ಯ ಅಂದರೂ ಕೂಡ ಅಪಮಾನವನ್ನು ಕಾಂಗ್ರೆಸ್ಸೇ ಮಾಡ್ಕೊಂಡಿದೆ. ನೀವ್ಯಾಕ್ರಿ ಅಪಮಾನ ಪಡ್ಕೋಬೇಕು? ಅರೆ, ಯಾರನ್ನು ಓಲೈಕೆ ಮಾಡ್ತಿದ್ದೀರಿ? ನೀವು ಹೇಳಿದ್ರಲ್ವ, ಯಾರೇ ಮಾಡಿದ್ರು ಒಳಗೆ ಯಾರು ಬೇಡ ಅಂತಾರೆ? ಏನು ಇದರ ವಿರುದ್ಧ ಹಿಂಗೆ ಹೇಳಬಾರ್ದು ಅಂತ ಏನು ಬಿ ಜೆ ಪಿದು ಮಾತ್ರ? ಏನು ಬಿ ಜೆ ಪಿ ಇದೆ ಈ ದೇಶ, ಏನು ಬಿ ಜೆ ಪಿದು ಸೊತ್ತಾ? ಕಾಂಗ್ರೆಸ್ದಲ್ವಾ ಈ ದೇಶ? ಬಿ ಜೆ ಪಿಗೆ ಮಾತ್ರ ಇರೋದು. ಬಿ ಜೆ ಪಿಯವರು ಮಾತ್ರ ಹೋರಾಟ ಮಾಡಬೇಕಾ? ಬಿ ಜೆ ಪಿಯವರು ಮಾತ್ರ ಟೀಕೆ ಟಿಪ್ಪಣಿ ಮಾಡಬೇಕಾ? ಪ್ರತಿಯೊಬ್ಬರು ಮಾಡ್ಬೇಕ್ರಿ. ಅದು ಸತ್ಯ ಅಂತ ಒಪ್ಕೊಂಡ್ರೆ ನಿಮ್ಗೆ ಯಾಕೆ ಅಪಮಾನ ಆಗತ್ತೆ? ಮುಖ್ಯಮಂತ್ರಿಗಳು ಹೇಳಿದ್ರಲ್ವಾ, ಒದ್ದೊಳಗಾಗ್ತೀನಿ ಅಂತ DCM ಕೂಡ ಹೇಳಿದ್ರಲ್ವಾ, ಮಾಡಬೇಕಾಗಿತ್ತು. ಈಗ ಅದನ್ನು ಸತ್ಯ ಅಂತ ಆದರೆ ಅವಮಾನ ಕಾಂಗ್ರೆಸ್ಗೆ. ಜಿಂದಾಬಾದ್ ಸುಳ್ಳು ಅಂತ ಹೇಳುವಂಗೂ ಇಲ್ಲ, ಯಾಕಂದರೆ ಹೇಳೇ ಇಲ್ಲ ಅಂತ ಹೇಳಿ ಆಯಿತು. ಒಂದು ರೀತಿಯಲ್ಲಿ ಅಡಕತ್ತರಲ್ಲಿ ಸಿಲುಕಿದ ಕಾಂಗ್ರೆಸ್ ನಾಯಕರು ಬೇರೆ ಯಾರೂ ಸಿಲುಕಿಸಿದ್ದಲ್ಲ, ಅವರವರೇ ಸಿಲುಕಾಕೊಳ್ಳಿ. ಈ ನಡುವೆ ಹೊಸ ಅಸ್ತ್ರವನ್ನು ಹುಡುಕಿಕೊಂಡಿದ್ದಾರಂತೆ ಕೈ ನಾಯಕರು. ಒಂದಿಬ್ಬರು ಹೇಳಿಕೆಯನ್ನು ಗಮನಿಸಿ. ಅದು BJP ಅವರು ಯಾರೋ ಬಂದಿರಬೇಕು, ಅವರೇ ಮಾಡಿಸಿರಬೇಕು. ಇಡೀ ಪ್ರಕರಣ BJP ಮೇಲೆ ಹಾಕಲು ಹುನ್ನಾರ ಆಗ್ತಾ ಇದೆಯಾ? BJPಗೆ ಕೂಗಿರಬಹುದು ಅಂತ ಗುಂಡ್ರಾವ್ ಅವರು ಹೇಳಿದರು. ವಿಧಾನಸೌಧದಲ್ಲೇ ಹೇಳಿಕೆ ನೀಡಿದರು ಗುಂಡ್ರಾವ್. ಈಗ ಇನ್ನಿತರ 2-3 ಜನ ಮಂಕಾಳ ವೈದ್ಯ ಇರ್ಬೋದು, ಆಮೇಲೆ ಅಬಕಾರಿ ಸಚಿವರಿರ್ಬೋದು, ಇಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಲ್ವಾ? ಈಗ ಪೊಲೀಸರು ಹೇಳ್ತಾರೆ, ಈ ರೀತಿ ಕೂಗಿದ ಕಾರಣಕ್ಕಾಗಿ ನಿಮ್ಮನ್ನು ಬಂಧಿಸಲಾಗ್ತಾ ಇದೆ. BJPನೂ ಪಾಲಿಟಿಸೈಸ್ ಮಾಡ್ತಾ ಇದೆ ಇದನ್ನು, ಕಾಂಗ್ರೆಸ್ ಕೂಡ ಪಾಲಿಟಿಸೈಸ್ ಮಾಡ್ತಾ ಇದೆ. ಯಾರಿಗೂ ದೇಶದ ಬಗೆಗಿನ ಪ್ರೀತಿ ಯಾರಿಗೂ ಕಾಣ್ತಾ ಇಲ್ಲ. ಯಾರಿಗಾದ್ರೂ ಕಾಣ್ತಾ ಇದೆಯಾ? ಇನ್ನು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದ ಪ್ರಕರಣ ಭಾರಿ ಸದ್ದು ಮಾಡ್ತಾ ಇದೆ. ಸರ್ಕಾರ FSL ವರದಿ ಬಹಿರಂಗ ಮಾಡ್ತಾ ಇಲ್ಲ, ಆದ್ದರಿಂದ ಖಾಸಗಿ ತನಿಖೆ ಮಾಡಿಸಿ ವರದಿ ಬಿಡುಗಡೆಯನ್ನು ಮಾಡಿದ್ದಾರೆ. ಇದು BJP ಮಾಡಿದ್ದಾರೆ ಅಂತೇಳಿ ಭಾಳ ದೊಡ್ಡ ರೀತಿಯಲ್ಲಿ ಅಲ್ಲೋಲ ಕಲ್ಲೋಲ ಕೂಡ ಆಯಿತು ಇವತ್ತು ಬೆಳಗಿನಿಂದ.